ಮುಗಿಸಿದ್ದೇ ತಡ ಈಗಾಗಲೇ ಡೌ ಹೊಡೆಯೋಕೆ ಶುರು ಮಾಡ್ಕೊಂಡಿದೆ ಸಂತು ಅಂಡ್ ಟೀಮ್. ಚಿತ್ರದ ಫೋಟೋ ಶೂಟ್ನಲ್ಲಿ ನಾಯಕ ನಾಯಕಿಯರು ಅದೇನ್ ಡೌ ಹೊಡೆದ್ರು ಅಂತೀರಾ? ನೀವೇ ನೋಡಿ. ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸ್ತಿರೋ ನಿರ್ಮಾಪಕ ಸಾರಾ ಗೋವಿಂದ್ರವರ ಪುತ್ರ ಅನೂಪ್ ಸ್ಮೋಕ್ ಎಫೆಕ್ಟ್ ನಲ್ಲಿ ಸೂಪರ್ ಆಗಿ ಫೋಸ್ ಕೊಡ್ತಿದ್ರು. ಚಿತ್ರದಲ್ಲಿ ಕಾಲೇಜು ಹುಡುಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋ ಅನೂಪ್ ತಂದೆಯ ಮಾತಿನಂತೆ ಚಿತ್ರರಂಗಕ್ಕೆ ಬಂದಿರೋದಾಗಿ ಹೇಳ್ತಾರೆ. ತುಂಬಾ ಖುಷಿ ಆಗ್ತಿದೆ. ಅಂದ್ಕೊಂಡಿರಲಿಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಪಾಡಿಗೆ ನಾನು ಕಾಲೇಜ್ಗೆ ಹೋಗ್ತಾ ಇದ್ದ ಹುಡುಗ, ಏನೋ ಒಂದು ಐಡಿಯಾ ಆಗಲಿ ಏನೂ ಇರಲಿಲ್ಲ. ಹೀಗೆ ಯಾವುದೋ ಒಂದು ಕಾರಣಾಂತರದಿಂದ ಸಂತು ಸರ್ ಮನೆಗೆ ಬಂದಿದ್ದರು. ನನ್ನ ನೋಡಿ ನನ್ನ ಹತ್ರ ಏನೂ ಮಾತಾಡಿರಲಿಲ್ಲ. ತಂದೆ ಹತ್ರ ಮಾತಾಡಿ, ತಂದೆ ನನಗೆ ಒಂದು ಅವಕಾಶ ಇದೆ, ನಿನ್ನ ಯೂತ್ ಕ್ಯಾರೆಕ್ಟ್ರು ಮಾಡ್ತೀಯ ನನ್ನ ಕೇಳಿದ್ರು. ನಾನು ನಮ್ಮ ತಂದೆ ಮತ್ತು ಯಾವತ್ತೂ ಮೀರಿಲ್ಲ, ಸರಿ ಅಂತ ಒಪ್ಪಿದೆ. ಭಯ ಇತ್ತು, ನರ್ವಸ್ನೆಸ್ ಫಸ್ಟ್ ಟೈಮ್ ಇದ್ದೇ ಇರುತ್ತೆ. ಬಟ್ ದೆನ್ ನಾನು 2 ಮಂತ್ಸಿಂದ ನನಗೆ 2 ಮಂತ್ಸ್ ಬ್ಯಾಕೆ ಒಂದು ಸ್ವಲ್ಪ ಇದೆಲ್ಲ ಕೊಟ್ಟಿದ್ದು ಡೈಲಾಗೆಲ್ಲ ಅದೆಲ್ಲ ಹೇಳಿ ಅವ್ರಿಗೆ ಸಂತು ಸರ್ ಅವ್ರಿಗೆ ಇಷ್ಟ ಆಗಿ, ಬಟ್ ಅವಾಗಿಂದ ಪರವಾಗಿಲ್ಲ. ಇನ್ನು ಕಿರುತೆರೆಯಿಂದ ಬೆಳ್ಳಿ ಪರದೆಗೆ ಎಂಟ್ರಿ ಪಡೆದಿರೋ ಮೇಘ್ನಾ ಸಹ ಶಾರ್ಟ್ ಕಾಸ್ಟ್ಯೂಮ್ಸ್ ನಲ್ಲಿ ಸ್ವೀಟ್ ಆಗಿ ಮಿಂಚುತ್ತಿದ್ರು. ಅನೂಪ್ ಪೇರ್ ಆಗಿ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಎಲ್ಲ ಹೊಸದಾಗಿದೆ. ಡೈರೆಕ್ಟರ್ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಹೀರೋನು ಫಸ್ಟ್ ಟೈಮ್ ಮಾಡ್ತಿದ್ದಾನೆ, ಸೊ ಇಬ್ರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿದೆ, ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಎಫೆಕ್ಟ್ಸ್ ಯೂಸ್ ಮಾಡಿದ್ದಾರೆ, ಚೆನ್ನಾಗಿ ಬರ್ತಾಯಿದೆ ಫೋಟೋಸ್. ಇಲ್ಲ, ನಂಗೆ ಡಾನ್ಸ್ ಮೊದಲಿಂದ ಪ್ರಾಕ್ಟೀಸ್ ಇದೆ. ಆ್ಯಕ್ಟಿಂಗ್ ಮುಂಚೆ ಮಾಡಿದ್ದೀನಲ್ವ ಧಾರಾವಾಹಿಗಳಲ್ಲಿ, ಸೊ ಅಷ್ಟೊಂದೇನು ಬೇಕಾಗಲ್ಲ. ಒಂದು ನಾರ್ಮಲ್ ಕಾಲೇಜ್ಗೆ ಹೋಗೋ ಹುಡುಗಿ ಲೈಫಲ್ಲಿ ಏನಾಗುತ್ತೆ, ಹೀರೋನ ಮೀಟ್ ಮಾಡಿದಾಗ ಏನಾಗುತ್ತೆ ಅಂತ ಅಷ್ಟೇ. ಕಾಲೇಜ್ ಹೋಗೋ ಹುಡುಗಿ. ಚಿತ್ರದಲ್ಲಿ ಮತ್ತೊಂದು ಜೋಡಿಯಾಗಿ ನಟಿಸಿರೋ ರಾಕೇಶ್ ಹಾಗೂ ಪ್ರಜ್ಞಾ ತುಂಬಾ ಡಿಫ್ರೆಂಟ್ ಆದ ಲುಕ್ ನಲ್ಲಿದ್ರು. ಚಿತ್ರದಲ್ಲಿ ಪೊರ್ಕಿ ಹುಡುಗನಾಗಿ ಕಾಣಿಸ್ಕೊಳ್ತಿರೋ ನಟ ರಾಕೇಶ್ ನಾಯಕಿಯನ್ನ ತಬ್ಬಿ ಹಿಡಿದು ಕ್ಯಾಮ್ರಾ ಕಣ್ಣಿಗೆ ಪೋಸ್ ಕೊಟ್ಟಿದ್ದು ಹೀಗೆ. ಅಲಮಾರಿ ಚಿತ್ರದಲ್ಲಿ ನೆಗೆಟಿವ್ ರೋಲ್ನಲ್ಲಿ ಅಭಿನಯಿಸಿದ್ದ ರಾಕೇಶ್ ಡೌ ಚಿತ್ರದಲ್ಲಿ ತಮ್ಮ ಪಾತ್ರದ ಬಗ್ಗೆ ಹೀಗೆ ಹೇಳ್ತಾರೆ. ಈ ಥರ ಲುಕ್ ಚೇಂಜ್ ಇರೋದೇ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಆ್ಯಂಡ್ ಖುಷಿ ಆಗುತ್ತೆ ಒಂಥರ ಒಂದೇ ಥರ ಗೆಟಪ್ಪಲ್ಲಿ ಎಲ್ಲ ಫಿಲಮು ಮಾಡೋದಕ್ಕಿಂತ ಹೇರ್ ಸ್ಟೈಲು, ಇದು ನನ್ನ ಸ್ಕಿನ್ ಶೇಡು, ಕಾಸ್ಟ್ಯೂಮು ಎಲ್ಲ ಡಿಫ್ರೆಂಟ್ ಆಗಿದೆ. ಒಂದೊಳ್ಳೆ ಲವ್ ಕೆಮಿಸ್ಟ್ರಿ ಇರುತ್ತೆ ಇಬ್ರಿಗೂ. ಆ್ಯಂಡ್ ಇಬ್ಬರು ಕ್ಲಾಸ್ ಬೇರೆ ಇರುತ್ತೆ. ಆ್ಯಂಡ್ ಹೈ ಕ್ಲಾಸ್ ಲೋ ಕ್ಲಾಸ್ ಆ ಥರ ಇರುತ್ತೆ. ಆ್ಯಂಡ್ ಕೆಮಿಸ್ಟ್ರಿ ತುಂಬ ಮತ್ತು ಸೀರಿಯಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಜಾಸ್ತಿ ಲೈವ್ಲಿ ಆಗಿ ಬಬ್ಲಿ ಆಗಿಲ್ಲ, ಒಂಥರ ಸೀರಿಯಸ್ ಕ್ಯಾರೆಕ್ಟರ್. ಇದರಲ್ಲಿ ಒಂದೇ ಶೇಡಲ್ಲೇ ಹೋಗುತ್ತೆ. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಆಗಲೇ ಈ ಟೀಮ್ ಜೊತೆ ಒಂದು ಸಲ ವರ್ಕ್ ಮಾಡಿದ್ರಿಂದ ನನ್ನ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತರಿಂದ ನನಗೆ ಯಾವ ಥರ ಸೂಟ್ ಆಗುತ್ತೆ ಅನ್ನೋ ಥರ ತುಂಬ ಪ್ಲ್ಯಾನ್ ಮಾಡಿ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಶ್ರೀಮಂತರ ಮನೆಯ ಹುಡುಗಿಯಾಗಿ ಚಿತ್ರದಲ್ಲಿ ಅಭಿನಯಿಸ್ತಾ ಇರೋ ನಾಯಕಿ ಪ್ರಜ್ಞಾ ಬಣ್ಣ ಬಣ್ಣದ ಬಟ್ಟೆಗಳಲ್ಲಿ ಸಖತ್ ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ರು. ಸೈಕಲ್ ಮೇಲೆ ಕೂತು ಫೋನ್ ಬೂತ್ ನಲ್ಲಿ ನಿಂತು ನಾಯಕನೊಂದಿಗೆ ತರಹೇವಾರಿ ಫೋಸ್ ಕೊಡ್ತಿದ್ರು ಅವರು. ತುಂಬ ಚೆನ್ನಾಗಿ ನಡೀತಿದೆ ಫೋಟೋಶೂಟು. ಬೆಳಗಿಂದ ಇಟ್ಸ್ ನೈಸ್, ಒಂಥರ ಯುನೀಕಾಗಿ ಹೊಸದಾಗಿ ಮಾಡ್ತಾ ಇದ್ದಾರೆ. ಈಗಿನ ಯೂತ್ಗಳಿಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಯಿತು ಬೆಳಗಿನ ಫೋಟೋಶೂಟ್. ನಾನು ಡೌ ಸಿನಿಮಾದಲ್ಲಿ ಮಾಡ್ತಿರೋದು ಈ ಟೀಮಲ್ಲಿ ಒಂದು ನಾನು ಪಾರ್ಟ್ ಆಫ್ ಇಟ್ ಆಗಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ನಾನು ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸಂತು ಫಸ್ಟ್ ನಾನು ಹೇಳಿದಾಗ ಲೈಕ್ ಮೈ ಕ್ಯಾರೆಕ್ಟರ್ ಏನು ಅಂತ ಹೇಳಿದಾಗ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಪರ್ಫಾರ್ಮೆನ್ಸ್ಗೆ ದೆರ್ ಈಸ್ ಪ್ಲೇಸ್ ಇನ್ ದಿಸ್ ಮೂವಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಡೂ ದಿಸ್ ಮೂವಿ. ತುಂಬ ಬೋಲ್ಡ್, ಬ್ಯೂಟಿಫುಲ್ ಆ್ಯಂಡ್ ಟಾಮ್ ಬಾಯ್ಸ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು.
ಏನಕ್ಕೂ ಕೇರ್ ಮಾಡಲ್ಲ, ಏನೇ ಇದ್ರೂ ಕಟ್ ಆ್ಯಂಡ್ ರೈಟ್ ಎಲ್ಲ ತಟ್ ಅಂತ ಹೇಳ್ಕೊಂಡು ಹೋಗುವಂಥ ಕ್ಯಾರೆಕ್ಟರ್. ಮತ್ತು ಆಗಲೇ ಹೇಳ್ದಂಗೆ ಲೈಕ್ ತುಂಬ ಪರ್ಫಾರ್ಮೆನ್ಸ್ಗೆ ಒಂದು ಜಾಗ ಇರೋಂಥ ಮೂವಿ ಇದು ನನ್ನ ಕ್ಯಾರೆಕ್ಟರ್. ಡವ್ ಚಿತ್ರತಂಡ ತಮ್ಮ ಚಿತ್ರಕ್ಕಾಗಿ ಫೋಟೋ ಶೂಟ್ ಅಂತೂ ಮಾಡಿ ಮುಗಿಸಿದೆ. ಇದೇ ರೀತಿ ಸಿನಿಮಾ ಕೂಡ ಕಲರ್ಫುಲ್ ಆಗಿ ಚಿತ್ರೀಕರಣ ಮುಗಿಸ್ಕೊಂಡು ಥಿಯೇಟರ್ಗೆ ಯಾವಾಗ ಬರುತ್ತೋ ಕಾದ್ ನೋಡಬೇಕಾಗಿದೆ. ಫಿಲ್ಮ್ ಬ್ಯೂರೋ, ಸಮಯ ನ್ಯೂಸ್.